ನಮಸ್ಕಾರ ಕರ್ನಾಟಕ. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿಯ ವಸಂತನ ಹಿಸ್ಟ್ರಿಗೆ ಹೇಳ್ಬಿಟ್ಟು ಇಡೀ ರಾಜ್ಯವೇ ಗಾಬರಿ ಆಗಿಬಿಟ್ಟಿದೆ. 100 ಜನಕ್ಕೆ ಉಂಡೆನಾಮ ತಿಕ್ಬಿಟ್ಟಿದ್ದಾರೆ. ಇವರೊಂದು 4 ಜನ ಸೇರ್ಕೊಂಡು ಆಹಾ ಇದು ಒಂದು ಬಾಳ ಇವ್ರದ್ದು ಒಂದು ಜನ್ಮಾನ ಥೂ. ಆ ಭಿಕ್ಷೆ ಎತ್ಕೊಂಡು ತಿನ್ನೋರೆ ಎಷ್ಟೋ ವಾಸಿ ನಿಯತ್ತಿಂದ ಇರ್ತಾರೆ. ಆ ಒಂದು ಪತ್ರಿಕೋದ್ಯಮ ರಂಗನೇ ಹಾಳು ಮಾಡೋದಕ್ಕೆ ಅಂತ ಇಂಥವ್ರಿದ್ದಾರೆ. ಆ ಒಂದು ಬಕೆಟ್ ಟಿ ವಿ ಚಾನಲ್ ಏನಿದೆ, ಆ ಬಕೆಟ್ ಟಿ ವಿ ಅನ್ನೋ ಚಾನಲ್ಲು ಅವರು ನ್ಯೂಸ್ ಚಾನಲ್ ಮಾಡೋ ಬದಲು ಒಂದು ಕಾಮಿಡಿ ಚಾನಲ್ನ ಮಾಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದರೆ ಅಲ್ಲಿರೋ ಆ್ಯಂಕರ್ಗಳ್ನೆಲ್ಲ ಹಾಕೊಂಡು ರೋಸ್ಟ್ ಮಾಡಿ ರುಬ್ಬಿ ಒಂಥರ ಕಾಮಿಡಿ ಥರ ಆಗಿಬಿಟ್ಟಿದೆ ಆ ಬಕೆಟ್ ಚಾನಲ್. ಆ ಚಾನಲ್ ಹುಟ್ಟಾಗಿರೋದು ಅವ್ರ ಯೋಗ್ಯತೆಗಿಷ್ಟು. ಇವರೆಲ್ಲ ಆ್ಯಂಕರ್ಗಳ ಜನ್ಮಕ್ಕಿಷ್ಟು ಲೈವಲ್ಲಿ ಕೂತ್ಕೊತಾರೆ. ಅವಳು ಯಾವಳ ಕಿತ್ತೋದವಳು ಮಾಲ್ಡೀವ್ಸ್ಗೆ ಹೋಗ್ತಾಳೆ, ಬಿಕ್ನಿ ಹಾಕೊಂಡು ತೋರಿಸ್ತಾಳೆ, ಪ್ಲೀಸ್ ಅವನು ಏನೇ ನಿಂದು ಮಿಲಿಯನ್ ಗಟ್ಟಲೆ ವ್ಯೂಸು, ಈ ಥರ ಲೈವಲ್ಲಿ ಕೂತ್ಕೊಂಡು ಮಾತಾಡೋದು. ಈ ಚಾನಲ್ನ ಯಾವ ನನ್ನ ಮಗ ನೋಡ್ತಾನೆ ಗುರು, ನಾಚಿಗೇಡು. ಈ ಥರ ಬಾಳೋದಕ್ಕಿಂತ ಹೊಗೆ ಹಾಕೊಂಬಿಟ್ರೆ ಬೆಸ್ಟು ಗುರು. ಮಾನ ಮರ್ಯಾದೆ 1% ಇಲ್ಲ ಇವ್ರು ಯಾರಿಗೂ. ಇವ್ರ ಆಟಗಳು ಏನೇನಿದೆ, ಕಿಂಗರ್ಪಿಲ್ಲೆ ಆಟಗಳು ಎಲ್ಲರಿಗೂ ಗೊತ್ತಿದೆ. ಇನ್ನೂ ಎಷ್ಟು ಜನಕ್ಕೆ ಏನೇನು ಡೋಕಾ ಮಾಡಿದಾರೋ ಇವರೆಲ್ಲ ನಮ್ಮ ಅಪ್ರಾಣೆಗೂ ಗೊತ್ತಿಲ್ಲ. ನಾಚಿಕೆ ಆಗಬೇಕು ಗುರು. ಇವರಿಂದ ಏನು ಒಟ್ಟಿನಲ್ಲಿ ಕರ್ನಾಟಕದ ಮಾನವ ಮರ್ಯಾದೆನೂ ಹರಾಜು. ಬರೀ ಇಂಥವೇ. ಒಟ್ಟಿನಲ್ಲಿ ಈ ಒಂದು ವಿಚಾರ ಎಲ್ಲರಿಗೂ ತಕ್ಕ ಶಾಸ್ತಿ ಆಗಬೇಕು. ಗ್ಯಾಪಲ್ಲಿ ಹೋಗಿ ದುಡ್ಡು ಮಾಡಿಬಿಟ್ಟು ಕಾರೂ ತಗೊತಾರೆ, ಮನೆಯೂ ತಗೊತಾರೆ, ಮತ್ತೊಂದು ತಗೊತಾರೆ. ₹1 ದುಡಿದ್ರು ನಿಯತ್ತಾಗಿ ದುಡಿಬೇಕು ಅಂತೆ. ಈ ಥರ ಕಿತ್ತೋದು ಬಾಳಕ್ಕೆ ಹೋದ್ರೆ ಇನ್ನೇನಾಗುತ್ತೆ ಹೇಳ್ರಿ. ಇದಕ್ಕೆ ಸರಿಯಾದ ತಕ್ಕ ಶಾಸ್ತಿ ಆಗೇ ಆಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ಕ ಇನ್ಮೇಲೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಳೆ, ರೀಲ್ಸು ಮಾಡ್ತಾಳೆ, ಒಳ್ಳೆ ಬಟ್ಟೆ ಕೊಡ್ತಾರೆ, ನಂಬರ್ ಕೊಡ್ತಾರೆ. ಇದು ಒಂದು ಪಾಠ ಆಗಬೇಕು. ಇನ್ನೂ ಒಂದಷ್ಟು ಜನ ಇದ್ದಾರೆ, ಎಲ್ಲ ಪ್ರತಿಭೆಗಳು ಬರ್ತಾರೆ, ಒಬ್ಬೊಬ್ಬರೇ. ಮತ್ತು ಸ್ನೇಹಿತರೆ, ಈ ಅಕ್ಕನ ಬಗ್ಗೆ ಏನು ಮಾತಾಡೋದು ಏನೂ ಇಲ್ಲ, ಉಗ್ದಿದ್ದೆಲ್ಲ ಆಗೋಗ್ಬಿಟ್ಟಿದೆ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.